ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜ ನಿಧನ ಹೊಂದಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ವಾಸ ಇದ್ದಂತಹ ಸಾಹಿತಿಯವರು ಸಾಕಷ್ಟು ಹೆಸರು ಮಾಡಿದ್ದಂಥವರು. ರಾಜ್ಯಾದ್ಯಂತ ಅವರ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಂಥವರು. ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನು ನಾಳೆ ಸಾಗರದಲ್ಲಿ ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾ ಡಿಸೋಜ ನಿಧನಕ್ಕೆ ಬೇಳೂರು ಗೋಪಾಲಕೃಷ್ಣ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾ ಡಿಸೋಜ ಅವರು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸುಮಾರು 40 ಕಾದಂಬರಿಗಳನ್ನು ಬರೆದಿರುವ ನಾ ಡಿಸೋಜ ಅವರು ತಮ್ಮ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಹೆಸರಾದವರು. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಸಾಕಷ್ಟು ಬರಹಗಳನ್ನು ಪ್ರಕಟಿಸಿರುವಂತಹ ಸಾಹಿತಿ. ಅವರ ಮುಳುಗಡೆಯ ಊರಿಗೆ ಬಂದವರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಂದಿತ್ತು. ಅವರ ರಚನೆಯ ದ್ವೀಪ ಮತ್ತು ಕಾಡಿನ ಬೆಂಕಿ ಕಾದಂಬರಿಗಳು ಕನ್ನಡ ಚಲನಚಿತ್ರಗಳು ಕೂಡ ಆಗಿದ್ದಾವೆ. ರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಭಾಜನವಾಗಿದ್ವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ನಾ ಡಿಸೋಜ ಅವರಿಗೆ ಸಂದಾಯವಾಗಿವೆ. ನಮ್ಮ ತಂದೆ ನಾ ಡಿಸೋಜ ಅವರು ಇಂದು 7:15ಕ್ಕೆ ಫಾದರ್ ಮುಲ್ಲರ್ ಹಾಸ್ಪಿಟಲಲ್ಲಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಾವು ನಾಳೆ ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿದ್ದು ಟೌನ್ ಹಾಲ್ ಇಲ್ಲ ಅಂದರೆ ನೆಹರು ಮೈದಾನದಲ್ಲಿ ಅದು ನಮ್ಮ ಕುಟುಂಬದ ಒಂದು ಸಲಹೆ ಮೇರೆಗೆ ನಾವು ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಎಲ್ಲಿ ಇಡೋದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿದೆ. ಹಾಗೆಯೇ ಮಂಗಳವಾರ ನಾಡ್ದು ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇದೆ. ನಮ್ಮ ತಂದೆ ನಾ ಡಿಸೋಜ. ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜ ನಿಧನ ಹೊಂದಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ವಾಸ ಇದ್ದಂತಹ ಸಾಹಿತಿಯವರು ಸಾಕಷ್ಟು ಹೆಸರು ಮಾಡಿದ್ದಂಥವರು. ರಾಜ್ಯಾದ್ಯಂತ ಅವರ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಂಥವರು. ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನು ನಾಳೆ ಸಾಗರದಲ್ಲಿ ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾ ಡಿಸೋಜ ನಿಧನಕ್ಕೆ ಬೇಳೂರು ಗೋಪಾಲಕೃಷ್ಣ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾ ಡಿಸೋಜ ಅವರು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸುಮಾರು 40 ಕಾದಂಬರಿಗಳನ್ನು ಬರೆದಿರುವ ನಾ ಡಿಸೋಜ ಅವರು ತಮ್ಮ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಹೆಸರಾದವರು. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಸಾಕಷ್ಟು ಬರಹಗಳನ್ನು ಪ್ರಕಟಿಸಿರುವಂತಹ ಸಾಹಿತಿ. ಅವರ ಮುಳುಗಡೆಯ ಊರಿಗೆ ಬಂದವರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಂದಿತ್ತು. ಅವರ ರಚನೆಯ ದ್ವೀಪ ಮತ್ತು ಕಾಡಿನ ಬೆಂಕಿ ಕಾದಂಬರಿಗಳು ಕನ್ನಡ ಚಲನಚಿತ್ರಗಳು ಕೂಡ ಆಗಿದ್ದಾವೆ. ರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಭಾಜನವಾಗಿದ್ವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ನಾ ಡಿಸೋಜ ಅವರಿಗೆ ಸಂದಾಯವಾಗಿವೆ. ನಮ್ಮ ತಂದೆ ನಾ ಡಿಸೋಜ ಅವರು ಇಂದು 7:15ಕ್ಕೆ ಫಾದರ್ ಮುಲ್ಲರ್ ಹಾಸ್ಪಿಟಲಲ್ಲಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಾವು ನಾಳೆ ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿದ್ದು ಟೌನ್ ಹಾಲ್ ಇಲ್ಲ ಅಂದರೆ ನೆಹರು ಮೈದಾನದಲ್ಲಿ ಅದು ನಮ್ಮ ಕುಟುಂಬದ ಒಂದು ಸಲಹೆ ಮೇರೆಗೆ ನಾವು ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಎಲ್ಲಿ ಇಡೋದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿದೆ. ಹಾಗೆಯೇ ಮಂಗಳವಾರ ನಾಡ್ದು ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇದೆ. ನಮ್ಮ ತಂದೆ ನಾ ಡಿಸೋಜ. ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜ ನಿಧನ ಹೊಂದಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ವಾಸ ಇದ್ದಂತಹ ಸಾಹಿತಿಯವರು ಸಾಕಷ್ಟು ಹೆಸರು ಮಾಡಿದ್ದಂಥವರು. ರಾಜ್ಯಾದ್ಯಂತ ಅವರ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಂಥವರು. ನಾ ಡಿಸೋಜ ಅವರ
ಪಾರ್ಥಿವ ಶರೀರವನ್ನು ನಾಳೆ ಸಾಗರದಲ್ಲಿ ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾ ಡಿಸೋಜ ನಿಧನಕ್ಕೆ ಬೇಳೂರು ಗೋಪಾಲಕೃಷ್ಣ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾ ಡಿಸೋಜ ಅವರು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸುಮಾರು 40 ಕಾದಂಬರಿಗಳನ್ನು ಬರೆದಿರುವ ನಾ ಡಿಸೋಜ ಅವರು ತಮ್ಮ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಹೆಸರಾದವರು. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಸಾಕಷ್ಟು ಬರಹಗಳನ್ನು ಪ್ರಕಟಿಸಿರುವಂತಹ ಸಾಹಿತಿ. ಅವರ ಮುಳುಗಡೆಯ ಊರಿಗೆ ಬಂದವರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಂದಿತ್ತು. ಅವರ ರಚನೆಯ ದ್ವೀಪ ಮತ್ತು ಕಾಡಿನ ಬೆಂಕಿ ಕಾದಂಬರಿಗಳು ಕನ್ನಡ ಚಲನಚಿತ್ರಗಳು ಕೂಡ ಆಗಿದ್ದಾವೆ. ರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಭಾಜನವಾಗಿದ್ವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ನಾ ಡಿಸೋಜ ಅವರಿಗೆ ಸಂದಾಯವಾಗಿವೆ. ನಮ್ಮ ತಂದೆ ನಾ ಡಿಸೋಜ ಅವರು ಇಂದು 7:15ಕ್ಕೆ ಫಾದರ್ ಮುಲ್ಲರ್ ಹಾಸ್ಪಿಟಲಲ್ಲಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಾವು ನಾಳೆ ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿದ್ದು ಟೌನ್ ಹಾಲ್ ಇಲ್ಲ ಅಂದರೆ ನೆಹರು ಮೈದಾನದಲ್ಲಿ ಅದು ನಮ್ಮ ಕುಟುಂಬದ ಒಂದು ಸಲಹೆ ಮೇರೆಗೆ ನಾವು ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಎಲ್ಲಿ ಇಡೋದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿದೆ. ಹಾಗೆಯೇ ಮಂಗಳವಾರ ನಾಡ್ದು ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇದೆ. ನಮ್ಮ ತಂದೆ ನಾ ಡಿಸೋಜ ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜ ನಿಧನ ಹೊಂದಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ವಾಸ ಇದ್ದಂತಹ ಸಾಹಿತಿಯವರು, ಸಾಕಷ್ಟು ಹೆಸರು ಮಾಡಿದ್ದಂಥವರು. ರಾಜ್ಯಾದ್ಯಂತ ಅವರ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಂಥವರು. ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನು ನಾಳೆ ಸಾಗರದಲ್ಲಿ ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾ ಡಿಸೋಜ ನಿಧನಕ್ಕೆ ಬೇಳೂರು ಗೋಪಾಲಕೃಷ್ಣ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾ ಡಿಸೋಜ ಅವರು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸುಮಾರು 40 ಕಾದಂಬರಿಗಳನ್ನು ಬರೆದಿರುವ ನಾ ಡಿಸೋಜ ಅವರು ತಮ್ಮ ಸಾಹಿತ್ಯಕ್ಕಾಗಿ ನಾಡಿನಾದ್ಯಂತ ಹೆಸರಾದವರು. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಸಾಕಷ್ಟು ಬರಹಗಳನ್ನು ಪ್ರಕಟಿಸಿರುವಂತಹ ಸಾಹಿತಿ. ಅವರ ಮುಳುಗಡೆಯ ಊರಿಗೆ ಬಂದವರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಂದಿತ್ತು. ಅವರ ರಚನೆಯ ದ್ವೀಪ ಮತ್ತು ಕಾಡಿನ ಬೆಂಕಿ ಕಾದಂಬರಿಗಳು ಕನ್ನಡ ಚಲನಚಿತ್ರಗಳು ಕೂಡ ಆಗಿದ್ದಾವೆ. ರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಭಾಜನವಾಗಿದ್ವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ನಾ ಡಿಸೋಜ ಅವರಿಗೆ ಸಂದಾಯವಾಗಿವೆ. ನಮ್ಮ ತಂದೆ ನಾ ಡಿಸೋಜ ಅವರು ಇಂದು 7